ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಕ್ರಿಸ್ಮಾ ಪ್ರೆಸಿಡೆಂಟ್. ನಾವು ಕಳೆದ 5 ವರ್ಷಗಳಿಂದ ಈ ಗ್ರೀನ್ ಎನರ್ಜಿ ಎಕ್ಸ್ಪೋ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಎಕ್ಸ್ಪೋನ ಆರ್ಗನೈಸನ್ನ ಮೀಡಿಯಾ ಡೇ ಮ್ಯಾನೇಜ್ಮೆಂಟ್ ಜೊತೆಗೆ ಸಹಯೋಗದೊಂದಿಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಎಕ್ಸಿಬಿಷನ್ಸು ಏನು ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗುರಿಗಳೇನಿದೆ, ಈ ಒಂದು 2030ನೇ ಇಸವಿ ಒಳಗಡೆ 30% ವೆಹಿಕಲ್ಗಳು ಗ್ರೀನ್ ಎನರ್ಜಿ ವೆಹಿಕಲ್ಸ್ಗಳಾಗಿರಬೇಕು, ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರಬೇಕು ಅನ್ನೋದು ಗುರಿ. 1 ಕೋಟಿಗೂ ಹೆಚ್ಚು ವೆಹಿಕಲ್ಸ್ಗಳು ರೋಡಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಒಂದು ಮಹತ್ತರವಾದ ಗುರಿಯನ್ನು ಸರ್ಕಾರ ಹಾಕಿಕೊಂಡಿದೆ. ಈ ನಿಟ್ಟಿನಲ್ಲಿ ಇದಕ್ಕೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಮತ್ತು ಟೆಕ್ನಾಲಜಿ ಹೈಬ್ರಿಡ್ ವೆಹಿಕಲ್ಸ್ಗಳು, 2 ವೀಲರ್ 3 ವೀಲರ್ಸ್ ಮತ್ತು ಹೆವಿ ವೆಹಿಕಲ್ಸ್ ಇವೆಲ್ಲ ಎಕ್ಸಿಬಿಷನ್ಸ್ಗಳು ಟೆಕ್ನಾಲಜಿಗಳು ಈ 3 ದಿನದ ಎಕ್ಸಿಬಿಷನ್ಗಳಲ್ಲಿ ಅನಾವರಣ ಆಗ್ತಾ ಇದೆ. ಈ ತಿಂಗಳ 28, 29, 30 BIC ಸೆಂಟರ್ ತುಮಕೂರು ರೋಡ್ ಇಲ್ಲಿ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದ್ದೀವಿ. ಇದರಿಂದ ಏನಿದೆ ಇಂಗಾಲದ ಹೊರಸೂಸುವಿಕೆಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಮತ್ತು ಏನು ನಮ್ಮ ದೇಶಕ್ಕೆ ಕ್ರೂಡ್ ಆಯಿಲ್ಗಳನ್ನ ಇಂಪೋರ್ಟ್ ಮಾಡ್ಕೊತಿದ್ದೀವಿ ಹೊರದೇಶಗಳಿಂದ, ಇದನ್ನು ವೆಹಿಕಲ್ಗಳನ್ನು ನಾವು 2030 ಒಳಗಡೆ ನಮ್ಮ ಟಾರ್ಗೆಟ್ನ ಇಂಪ್ಲಿಮೆಂಟ್ ಮಾಡಿದ್ರೆ 1 ವರ್ಷಕ್ಕೆ ಹೆಚ್ಚು ಕಡಿಮೆ 1,10 ಕೋಟಿಗೂ ಹೆಚ್ಚು ನಾವು ಫಾರಿನ್ ಎಕ್ಸ್ಚೇಂಜನ್ನು ಉಳಿಸ್ಬೋದು. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹಿತ ಕೈ ಜೋಡಿಸಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿ ಒಂದು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.